Today the bonnet wire is broken. Bonnet wire ನೋಡ್ಬೋದು, ಬೋನೆಟ್ ವೈರ್ ಹೊಡೆದೋಗಿದೆ. ಟಾಟಾ ಸಫಾರಿ ಡೈಕೋರು, ಅನ್ನಪೂರ್ಣೇಶ್ವರಿ ಕಾರ್ಸ್ ನೆಲಮಂಗಲಾಗಿ ಬಂದಿದ್ದೀವಿ. ಬಾ ಚೆನ್ನಾಗಿದ್ದೀವಾ? ನಿಮ್ದು ಯೂಟ್ಯೂಬ್ ಚಾನಲ್ಗೆ ಹೋಗುತ್ತಿದ್ದು ವಿಡಿಯೋ, ಯೂಟ್ಯೂಬ್ ಚಾನಲ್ಗೆ. ಹಾಂ, ಇದೇನು ಕೆಲಸ ಏನು ನಡೀತದೆ? ಸಸ್ಪೆನ್ಷನ್ನು, ಆಯಿಲ್ ಚೇಂಜು, ಫುಲ್ ಸರ್ವಿಸ್ ಬೇಸಿಕ್ಲಿ. ಯಾವ ಗಾಡಿ ಇದು? ಇಂಡಿಕಾ, ಅರ್ಟಿಗಾ, ಮಾರುತಿ ಸುಜುಕಿ ಅರ್ಟಿಗಾ. ನೋಡಿ ಫ್ರೆಂಡ್ಸ್, ಫುಲ್ಲು ಸಸ್ಪೆನ್ಷನಿಂದ ಹಿಡಿದು ಎಲ್ಲ ಮಾಡ್ತಾ ಇದ್ದಾರೆ ಕೆಲಸ. ಹಾಂ, ಅನ್ನಪೂರ್ಣೇಶ್ವರಿ ಕಾರ್ಸಪ್ಪ, ಅಲ್ಲಿಗೆ ಆಗ್ತಾ ಇರೋದು. ಹಾಂ, ಅವರು ಸಾರ್ಗೊಂದು ಓಪನ್ ಮಾಡಿ ಇವತ್ತು ಮಾಡಿಸ್ಬೇಕಂತ ಹೇಳಿದ್ರು. ಹಾಂ, ನೋಡಿ ಬರ್ತೀವ ನೀವು, ಗ್ಯಾರಂಟಿ. ಸೂಪರ್ ಮೆಕ್ಯಾನಿಕ್ಸು ನೋಡಿ, ಸಫಾರಿ ನಿಂತೈತೆ, ಎಲ್ಲ ಥರ ಗಾಡಿ ಬರುತ್ತಿಲ್ಲಿ. ಸುಮೋ ಇದೇನು ಫುಲ್ ಪೇಂಟು. ಸರ್, ಇವತ್ತು ಮೇನ್ ಯಾವ್ಯಾವ ಕೆಲಸ ನಡೀತದೆ? ಸಸ್ಪೆನ್ಷನ್ ಅಂದರು, ಇದು ಅರ್ಟಿಗಾ ಸಸ್ಪೆನ್ಷನ್ ಮಾಡ್ತಾ ಇದ್ದಾರೆ. ಹಾಂ, ಸರ್ವಿಸ್ ಮಾಡ್ತಾ ಇದ್ದಾರೆ, ಫುಲ್ ಸರ್ವಿಸ್ಸು. ಬೇರೆ ಯಾವ ಗಾಡಿಗಳು ನಡೀತಾ ಇದೆ ಕೆಲಸಗಳು? ಇದು ಫ್ರಂಟ್ ಡ್ಯಾಮೇಜ್ ಆಗಿದೆ. ಫ್ರಂಟ್ ಏನು ಹೇಳಿ? ಬಾಡಿ ಡ್ಯಾಮೇಜ್ ಇದೆ. ಓಕೆ 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 ಓಕೆ. ಕ್ಲೀನಾಗಿ ನಡೆಯುತ್ತೆ. ಸೊ ಇನ್ಶೂರೆನ್ಸ್ ಇದ್ರೂ ಇಲ್ಲಿ ನಾವು ಕ್ಲೇಮ್ ಮಾಡ್ಕೊಂಡು ಇಲ್ಲಿ ಮಾಡಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಇನ್ಶೂರೆನ್ಸ್ ಇದ್ರೂ ನಮ್ಮ ವರ್ಕ್ಶಾಪಿಗೆ ಬರ್ಬೋದು. ಅನಿಲ್ ಸಾಹೇಬ್ರ ನಂಬರ್ ಕೊಡ್ತೀವಿ. ಪ್ಲಸ್ ನೀವು ನೋಡ್ಬೋದಲ್ಲಿ ಹೆಸರು ಅವ್ರದ್ದು, ನೆಲಮಂಗಲಲ್ಲಿರೋದು. ಸೊ ಅಕಸ್ಮಾತ್ ಗಾಡಿಗೆ ಇನ್ಶೂರೆನ್ಸ್ ಇದ್ದು ಏನಾದರೂ ಆ ಥರ ಪ್ರಾಬ್ಲಮ್ ಇದ್ರೂ ಅವ್ರು ಫುಲ್ ಕೆಲಸ ಮಾಡಿಕೊಡ್ತಾರೆ. ಇದು ಫುಲ್ ಏನು ಬಾಡಿ ಕೆಲಸನಾ? ಇದು ಫುಲ್ ಬಾಡಿ ವರ್ಕ್. ನೋಡಿ, ಹಳೇ ಗಾಡಿ ಒಳ್ಳೆ ರೇಟಲ್ಲಿ ನಿಮಗೆ ಫುಲ್ ಫಿಕ್ಸ್ ಮಾಡಿ ಕೊಡ್ತಾರೆ. ಇಂಜಿನ್ ಫೀಸ್ ಆಗಿತ್ತು, ಬೆಸ್ಟ್ ಪ್ರೈಸಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಅದೇ ಟಾಟಾ ಮೋಟರ್ದಲ್ಲಿ ಬಿಟ್ಟರೆ ಆಲ್ಮೋಸ್ಟ್ 1.5 to 1.8 ತಿಂಗಳು ಬರುತ್ತೆ. 1.5 ಲಕ್ಷ ಮೇಲೆ ಬರುತ್ತೆ. 1.80 ಬಂದೇ ಬರುತ್ತೆ. ಒಬ್ಬ 90,000 ಮಾಡ್ತಾ ಇದ್ದೀವಿ ನೋಡಿ. 95,000 ಅಪ್ರಾಕ್ಸಿಮೇಟ್. ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಇಂಜನ್ ಕೆಲಸ ಬಂದೈತೆ. ಸೇಮ್ ಕೆಲಸ ನೀವು ಸಫಾರಿಗೆ ಹೋದರೆ 1.5 lakh ಮೇಲಾಗುತ್ತೆ. ಸೊ ವೆರಿ ಗುಡ್ ಆಪರ್ಚುನಿಟಿ. ಈ ವಿಡಿಯೋ ನೋಡ್ತಾ ಇರೋರು ಒಂದು ಸತಿ ಟ್ರೈ ಮಾಡಲೇಬೇಕು. ನೋಡಿ, ಗಾಡಿಗಳು ಲೈನಾಗಿ ನಿಂತದೆ, ಕ್ಲಾಸಿಕ್ಕಿಂದ ಹಿಡಿದು. ಇದು ಡೈಕೋರ್ ಇಂಜಿನ್ನು, ಅದು ಸಫಾರಿ ಸ್ಟೋಮ್, ಇನ್ನೊಂದು 1-2 ಸಫಾರಿ ಸರ್ವಿಸ್ ಬಂದಿದೆ. ಸರ್ವಿಸ್ಸು ಓಕೆ ಓಕೆ ಓಕೆ. ಸೊ ನೋಡಿ, ಇದಕ್ಕಿರೋ ಪಾರ್ಟ್ಸು ಆರ್ಡರ್ ಮಾಡಿ ಗಾಡಿ ನಿಲ್ಲಿಸಿ ಹೋಗಿದ್ದಾರೆ ಅವ್ರ ನಂಬಿಕೆಯಲ್ಲಿ. ಅಲ್ಲಿ ನೋಡಿದ್ರೆ ಇನ್ನೊಂದು ಸಫಾರಿ, ಅದು ಪರ್ಸ್ನಲ್ ಗಾಡಿ ಇರಬೇಕು ಮೋಸ್ಟ್ಲಿ. ಸೊ ಇವರು ಪರ್ಸ್ನಲ್ಲೂ ಸಫಾರಿನ. ಸೊ ಸಫಾರಿ ಇಟ್ಟಿರೋರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಇದು. ಭಾಳ ಸಫಾರಿ ಗಾಡಿಗಳು ಬರುತ್ತೆ. ಪ್ಲಸ್ ಸರ್ವಿಸಿಂಗ್ ಬೇರೆ ನಡೀತಾ ಇದೆ ನೋಡಿ. ವಾಟರ್ ಸರ್ವಿಸು, ಡೌನರು, ಅಂಡರ್ ಚಾರ್ಸಿ ಕ್ಲೀನಿಂಗು ಇಂದ ಹಿಡಿದು ಏನು ಬೇಕು ನಿಮಗೆ ಕೆಲಸ ಮಾಡಿಸ್ಬೋದು. ಹಾಂ ಹಾಂ, ಬಾಡಿ ವರ್ಕ್ ಬನ್ನಿ. ಹಾಂ, ಡಿಸೈರ್ ಬಾಡಿ ವರ್ಕ್ ಫಿನಿಶ್ ಆಗಿರೋದು. ಏನು ಕೆಲಸ ಇತ್ತು? ಇದು ಟಚ್ ಪೇಂಟ್ ಇತ್ತು ಸರ್. ಟಚ್ ಪೇಂಟಿಂಗು, ಡೆಂಟಿಂಗು, ಪೇಂಟಿಂಗ್ ಎರಡು ಎಲ್ಲ ಆಗಿದೆ. ನೋಡಿ ಸರ್, ಡೆಂಟಿಂಗು ಪೇಂಟಿಂಗು ಮಾಡಿ ರೆಡಿ ಇರೋ ಗಾಡಿ. ನೀವು ಫಿನಿಶಿಂಗ್ ನೋಡ್ಬೋದು, ನೀಟಾಗಿ ನೋಡ್ಕೊಳ್ಳಿ ಗಾಡಿ. ಅಂತ ನೋಡಿ ಗಾಡಿ ವರ್ಕ್ ಹೆಂಗಿದೆ ಅಂತ ನೋಡಿ. ಪಾಪ ಇವ್ರು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಂತ ನಾನು ಹೇಳಿ ಸಾಕಾಯಿತು. ನಾನು ಅವ್ರ ಫ್ರೆಂಡು, ಅವ್ರಿಗೆ ನಾವೇ ಮಾಡ್ತಾಯಿದ್ದೀವಿ ಇವತ್ತು. ಸೊ ಈ ವಿಡಿಯೋ ಭಾಳ ಅನುಕೂಲ ಆಗುತ್ತೆ ಜನರಿಗೆ. ಎಲ್ಲಿ ಒಳ್ಳೆ ಕಡೆ ಹೋಗಬೇಕು, ಒಳ್ಳೆ ರೇಟಲ್ಲಿ, ಒಳ್ಳೆ ಕಾನ್ಫಿಡೆಂಟಲ್ಲಿ ನಿಮ್ಮದು ಬಂಡವಾಳ ಹಾಕಿರೋ ಗಾಡಿ ಬಿಟ್ಟು ಹೋಗಂಗೆ. ಸೊ ಈ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂತ ನೆಲಮಂಗಲ ಹೈವೇದಲ್ಲೇ ಬರುತ್ತೆ. ಸೊ ನೋಡಿದ್ರ ನೋಡಿ, ಪರ್ಫೆಕ್ಟ್ ಫಿನಿಶು, ಫುಲ್ ಬಾಡಿ ವರ್ಕ್ ಆಗಿ ನಿಲ್ಲಿಸಿರೋ ಗಾಡಿ. ಮೋಸ್ಟ್ಲಿ ಇವತ್ತು ಡೆಲಿವರಿನ ಇದು? ಇವತ್ತು ಡೆಲಿವರಿ ಗಾಡಿ. ಹಾಂ ಹಾಂ ಹಾಂ, ಬಾಡಿ ವರ್ಕ್ ಜಾಸ್ತಿ ಇರುತ್ತೆ. ಹಾಂ, ಇನೋವಾ ಡ್ಯಾಮೇಜ್ ಆಗಿದ್ದು ರೈಟ್ ಸೈಡ್ ಅವರು ಮತ್ತು ರನ್ನಿಂಗ್ ಬೋರ್ಡ್ ಕಟ್ಟಿದಂಗೆ ಅದು ವರ್ಕ್ ನಡೀತಾ ಇದೆ ನೋಡಿ. ಇದ್ರದ್ದು ವರ್ಕ್ ನಡೀತಾ ಇದೆ, ಇನೋವಾ ಗಾಡಿದು ನೋಡಿ. ವರ್ಕ್ ನಡೀತಾ ಇದೆ, ಫುಲ್ ಬಾಡಿ ವರ್ಕ್. ಏನು ಡೆಂಟು ಗಿಂಟು ಏನು ಬೇಕು ನಿಮಗೆಲ್ಲ ಎತ್ಸಿ ನೀಟಾಗಿ ಕೊಡ್ತಾರೆ. ಹೊಸ ಇನೋವಾ ಗಾಡಿ.
ಅಷ್ಟು ಕಾನ್ಫಿಡೆಂಟಲ್ಲಿ ಇಲ್ಲಿ ಬಂದು ಬಿಟ್ಟು ಹೋಗ್ಬೇಕಂದ್ರೆ ಅವ್ರು ಫುಲ್ ಪ್ರೊಫೆಷ್ನಲ್ ಕೆಲಸ ನೋಡ್ಬೋದು. ಫುಲ್ ಡೀಟೇಲಾಗೆ ಅಷ್ಟು ಎಕ್ಸ್ಪೀರಿಯನ್ಸಿಂದಾನೇ ಅವ್ರು ಆ ಥರ ಕೆಲಸ ಮಾಡೋದು. ಫ್ರಂಟ್ ಡ್ಯಾಮೇಜ್ ಇದೆ, ಫ್ರಂಟ್ ಡ್ಯಾಮೇಜ್ ಗಾಡಿ, ಪಾರ್ಟ್ ಆರ್ಡರ್ ಆಗಿದೆ, ಇದು ನಾಳೆ ಬರ್ತಾ ಇದೆ. ಹಾಂ ಹಾಂ ಬಂಪರು ಪೆಂಡರು ಡ್ಯಾಮೇಜ್ ಇರೋದಿಲ್ಲ. ಓಕೆ. ಪೇಂಟಿಂಗ್ ನಾಳೆ ಈವ್ನಿಂಗಲ್ಲಿ ಫಿನಿಶ್ ಆಗುತ್ತೆ ಗಾಡಿ. ಗಾಡಿದು ಡೆಲಿವರಿ ರೆಡಿ ಇರುತ್ತೆ. ನಾಳಿದ್ದು ಡೆಲಿವರಿ ಗಾಡಿ. ಯಾವ ಗಾಡಿ ಸರ್ ಇದು? ಪಂಚ್, ಟಾಟಾ ಪಂಚ್. ಇದು ಅವ್ರದ್ದೇನೋ ಆಕ್ಸಿಡೆಂಟ್ ಆಗಿತ್ತು. ಫುಲ್ ಐಟಮ್ ನಾಳೆ ಬರ್ತಾ ಇದೆ. ಇಮಿಡಿಯೇಟ್ ನಾಳೆ ಸಾಯಂಕಾಲನೇ ಡೆಲಿವರಿ ಅಂತ ಇದೆ. ಅಷ್ಟು ಕ್ವಿಕ್ಕಾಗಿ ಕೆಲಸ ನಡೆಯುತ್ತೆ ಇಲ್ಲಿ. ಮತ್ತು ಒಮ್ನಿದು ಡೆಂಟಿಂಗು ಪೇಂಟಿಂಗು ನೋಡಿ, ಫುಲ್ ಬಾಡಿ ವರ್ಕು, ಫುಲ್ ಯಾವ ಥರ ಗಾಡಿ ಬರ್ತಾ ಇದೆ ನೋಡಿ. ಸೊ ದೊಡ್ಡ ಜಾಗ ಇದು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೇನಾಗೆ ಹ್ಯಾಂಡಲ್ ಮಾಡ್ತಾ ಇರೋದು ಅನಿಲ್ ಅಂತ. ಅನಿಲ್ ಅವರು, ನೀವು ಈ ಫೀಲ್ಡಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸು, ಹೆಂಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿದ್ರೆ? ನಾನು ಟಾಟಾ ಮೋಟರ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ಅರೌಂಡ್ಲಿ ನಾನು 16 ಇಯರ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಮ್ಮ ಹತ್ರ ಎಲ್ಲ ವರ್ಕ್ ಮಾಡೋರು ಇದ್ದಾರೆ. ಟೆಕ್ನಿಷಿಯನ್ಸ್ ಒಂದು 10 ಮೆಂಬರ್ಸ್ ಇದ್ದಾರೆ. ಡೆಂಟಿಂಗ್ ಆ್ಯಂಡ್ ಪೇಂಟಿಂಗ್ ಒಂದು 4 ಮೆಂಬರ್ಸ್ ಇದ್ದಾರೆ. ಓಕೆ ಓಕೆ. ದೆನ್ ವಾಷಿಂಗ್ ಆಲ್ಸೋ ಇರುತ್ತೆ, ಇಂಟರ್ ಕ್ಲೀನಿಂಗ್ ಇದೆ, ಪಾಲಿಶಿಂಗ್ ಆಗುತ್ತೆ ನಮ್ಮ ಹತ್ರ. ಓಕೆ. ಮೇಜರ್ ಡೆಂಟಿಂಗ್ ವೆಹಿಕಲ್ಸ್ ಜಾಸ್ತಿ ಬರುತ್ತೆ. ಮೇಜರ್ ಡೆಂಟಿಂಗ್ ಆ್ಯಂಡ್ ಸರ್ವಿಸ್ ವೆಹಿಕಲ್ಸ್. ಓಕೆ. ಎಸ್ಪೆಷಲಿ ಟಾಟಾ ಜಾಸ್ತಿ ಇರುತ್ತೆ ಸರ್ ನಮ್ಮ ಹತ್ರ. ಓಕೆ. ಸೊ ಟಾಟಾ ಮೋಟರ್ಸ್ ಇಟ್ಟಿರೋರು ಅಥವಾ ಬೇರೆ ಯಾವ ಗಾಡಿ ಇದ್ರೂ ನೀವು ಚಾಲೆಂಜಿಂಗಲ್ಲಿ ಪರ್ಫೆಕ್ಟ್ ಕೆಲಸ ಮಾಡಿಕೊಡ್ತೀವ. ಮೇನ್ ಆಗಿ ಇದು ಬಂದು ಸ್ಕ್ರಾಪ್ ವೆಹಿಕಲ್. ಇದು ಸ್ಕ್ರಾಪಲ್ಲಿ ಹಾಕಿರೋ ಗಾಡಿ ರೆಡಿ ಮಾಡ್ತಾ ಇದ್ದೀವಿ. ಸ್ಕ್ರಾಪಲ್ಲಿ ಹಾಕಿರೋ ಗಾಡಿ ರೆಡಿ ಮಾಡ್ತಾ ಇರೋದು ನೋಡಿ. ಸಸ್ಪೆನ್ಷನ್, ಇಂಜಿನ್ನು, ಈಗ ಬಾಡಿ ವರ್ಕ್ ಆಗ್ತಾ ಇದೆ. ಪೇಂಟಿಂಗ್ ಒಂದು ಪೆಂಡಿಂಗ್ ಫಿನಿಶ್ ಆದರೆ ಇದು ಡೆಲಿವರಿ ಕೊಡಬೇಕು. ಈ ಥರ ಒಂದು ಫುಲ್ ರೆಡಿ ಮಾಡ್ಸೋಕ್ಕೆ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟು? ಬರುತ್ತೆ ಸರ್. ಇಂಜಿನ್ ಫುಲ್ ರೆಡಿ ಮಾಡ್ಲಿಕ್ಕೆ ಹೋದರೆ ನಿಮಗೆ 1.5 to 1.8 ಮಿನಿಮಮ್. ಫುಲ್ ಗಾಡಿ ಈ ಥರ ಒಂದು ರೆಡಿ ಮಾಡಿ ಕೈಗೆ ಸಿಗ್ಬೇಕಂದ್ರೆ ಏನೂ ಇಲ್ದಿರೋ ಗಾಡಿ ಈ ಥರ ರೆಡಿ ಮಾಡೋಕ್ಕೆ ಎಷ್ಟಾಯಿತು? 1.8 ಅಂತ ಬರುತ್ತೆ ಸರ್ ಮ್ಯಾಕ್ಸಿಮಮ್. 1.8 ನೋಡಿ ಫ್ರೆಂಡ್ಸ್, ಗಾಡಿ ಹೊಸ ಗಾಡಿ ಥರ ಡೆಲಿವರಿ ಆಗುತ್ತೆ ಗಾಡಿ ಅಲ್ವಾ? ಫುಲ್ ಪೇಂಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಹೊಸ, ಅದಕ್ಕೆ ಏನು ಬೇಕು, ಒಂದು ಲೀಕ್ ಇಲ್ದಿರಂಗೆ, ಒಂದು ಇಂಜಿನ್ ಪ್ರಾಬ್ಲಮ್ ಇಲ್ದಿರಂಗೆ ಫುಲ್ ರೆಡಿ ಮಾಡಿ ಹೊಸ ಟಯರಿಂದ ನೋಡಿ, ಟಯರಿಂದ ಹಿಡಿದು ಎಲ್ಲ ನೀವು ಕೆಲಸ ಮಾಡ್ತಾ ಇದ್ದೀವಾ? ಇದು ಬಂದು ಪೇಂಟಿಂಗ್ ಟಿಂಕಿಂಗ್ ರೆಡಿ ಆಗಿದೆ. ಓಕೆ ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಇದು ಡೆಲಿವರಿ ಆದಮೇಲೆ ಇವ್ರು ಪರ್ಸ್ನಲ್ಲಾಗಿ ವೀಡಿಯೋ ಮಾಡ್ತೀನಿ ಅಂದಿದ್ದಾರೆ. ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆಗಲೇ ಈ ವರ್ಕ್ಶಾಪ್ ಓಪನ್ ಆಗಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಎಷ್ಟು? 9 months ಆಗಿದೆ. ಅವಾಗಿಂದನೇ ಅವ್ರ ಹಿಂದೆ ಬಿದ್ದಿದ್ದೀನಿ. ಯಾಕಂದರೆ ಭಾಳ ಜನರಿಗೆ ಒಳ್ಳೆ ಒಂದು ವರ್ಕ್ಶಾಪ್ ಬೇಕು, ಒಳ್ಳೆ ಒಬ್ಬರು ಕೆಲಸ ಮಾಡೋರು ಬೇಕು, ಏನಂತಾರೆ, ವಿಶ್ವಾಸ ಮಾಡಿ ಗಾಡಿ ಬಿಡೋಂಗೆ ಜಾಗ ಬೇಕಂತ ಹುಡುಕ್ತಾ ಇರ್ತಾರೆ. ಆ ವಿಡಿಯೋ ಉಪಕಾರ ಆಗಬೇಕಂತ ನಾನು ಪೋಸ್ಟ್ ಮಾಡ್ತಾಯಿದ್ದೆ. ಪ್ಲಸ್ಸು ಇವತ್ತಿಗೆ ಸಾಕಾಯಿತು. ಪ್ಲಸ್ ಅವ್ರು ಈ ವಿಡಿಯೋ ಇದ್ರದ್ದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಂದು ನಿಮಗೆ 2 days ಬ್ಯಾಕ್ ಬಂದಿದೆ. ಅವ್ರು ಮೈನರ್ ರೆಸ್ಟಿಂಗ್ ಅಂತ ಬಂದರು ಅವರು. ಓಹೋ, ಇದು ನೋಡಿ ಮೈನರ್ ರೆಸ್ಟಿಂಗ್, ಫುಲ್ ವರ್ಕ್ ನೋಡಿ, ಫುಲ್ ರೆಸ್ಟ್ ಹಿಡಿದ್ಬಿಟ್ಟು ಬಂದಿರೋದು ವಾಟರ್ ಇಳಿತಾ ಇದೆ ಅಂತ. ಇದು ಹೋಗಿದೆ ನೋಡಿ. ಒಂದೊಂದು ರಿಮೂವ್ ಮಾಡ್ತಿದ್ರೆ ಗಾಡಿ ಇದು ಎಲ್ಲಿ ಬೆಂಗಳೂರು ಗಾಡಿನಾ ಅಥವಾ? ಇಲ್ಲ ಬ್ಯಾಂಗ್ಳೂರ್ ಗಾಡಿ. ಇಲ್ಲಿ ನೋಡಿ ಯಾವ್ದು ಮಿಸ್ ಆಗಿರ್ಬೋದು. ಅಯ್ಯೋ ಅಯ್ಯೋ ಅಯ್ಯೋ, ಮೂಲೆ ಕಾಣಿಸ್ತಿದೆ. ಹಂಗಂದ್ರೆ ನಮ್ಮ ಸಫಾರಿ ಡೈಕೋರು ಇದೇ ಪರಿಸ್ಥಿತಿ. ಹೇಳಕ್ಕಾಗಲ್ಲ. ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ, ವಾಟರ್ ಲೀಕೇಜ್ ಚೆಕ್ ಮಾಡ್ಕೊಂಡಿದ್ರೆ ಈ ತರ ಆಗೋದಿಲ್ಲ. ಚೆಕ್ ಮಾಡ್ಕೊಂಡಿಲ್ಲ, ಅದರಿಂದ ಈ ತರ ಆಗಿದೆ. ಗೊತ್ತಾಗೋದಿಲ್ಲ ಪಾಪ. ಹೌದೌದು. ಸಫಾರಿ ಡೈಕೋರ್ ಸ್ಟೋಮ್ ಇದು? ಇಲ್ಲ ಸರ್, ಸಫಾರಿ 2.2 VT ಡೀಸೆಲ್ 2.2 ಮಾಡಲ್. ಓಕೆ ಓಕೆ. 2011 ಮಾಡಲು ನೋಡಿ. ಈ ಥರ ಒಂದು ಪರಿಸ್ಥಿತಿಯಲ್ಲಿದೆ ಗಾಡಿ. ಫುಲ್ ರೆಡಿ ಮಾಡಿಕೊಡ್ತಾ ಇದ್ದಾರೆ. 1 month ತಗೊಳುತ್ತೆ ಸರ್. 1 month ಆಗುತ್ತೆ. ಈ ಥರ ಏನಾದರೂ ನಿಮಗೂ ಒಂದು ಪ್ರಾಬ್ಲಮ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳ ಫಸ್ಟ್ ಕ್ಲಾಸಾಗಿ ಗಾಡಿ ನಿಮಗೆ ಸಿಕ್ಬಿಡುತ್ತೆ ಮತ್ತೆ ವಾಪಸ್ಸು. ಇದು ಭಾಳ ಡ್ಯಾಮೇಜ್ ಆಗಿದೆ ಒಳಗಡೆಯಿಂದ. ಫುಲ್ ಬಾಡಿ ಡ್ಯಾಮೇಜ್ ಇದೆ. ಇದು ಭಾಳ ಖರ್ಚಾದಂಗಿದೆ. ಎಂಟೈರ್ ಡ್ಯಾಶ್ ಬೋರ್ಡ್, ವೈರಿಂಗ್, ಎವ್ರಿಥಿಂಗ್ ರಿಮೂವ್ ಮಾಡಿದ್ದೀವಿ. ರಿಮೂವ್ ಮಾಡಿ ರಿಪೇರ್ ಮಾಡಿಕೊಡ್ತಾರೆ. ಫುಲ್ ಎಂಟೈರ್ ಬೋಟಿ ಕಲೇಜ ಎಲ್ಲ ಓಪನ್ ಮಾಡಿ ಮತ್ತೆ ವಾಪಸ್ ರೀಫಿಕ್ಸ್ ಮಾಡಿ ಕೊಡ್ತಾ ಇರೋದು ಗಾಡಿ ಮತ್ತೆ ಹೊಸದ ಥರ. ಇದು ಫುಲ್ ರಸ್ಟ್ ಹಿಡಿದಿದೆ. ಸೊ ಯಾವುದು? ಓಹೋ, ಇಲ್ಲಿಂದ ಒಳ್ಳೆ ಪಾಪ
ಭಾಳ ಡ್ಯಾಮೇಜ್ ಇದೆ ಸರ್ ಗಾಡಿದು. ವೆಹಿಕಲ್ ಇದು ರಸ್ತೆ ಹಾಂ ಹಾಂ ಹಾಂ. ಸೊ ನೋಡಿ, ನೀವು ಕಾಂಟ್ಯಾಕ್ಟ್ ಮಾಡಿ, ನಂಬರು ಡೀಟೇಲು ಕೊಡ್ತೀನಿ ವಿಡಿಯೋ ಕೆಳಗಡೆ. ಅನಿಲ್ ಅವ್ರ ಪರ್ಸ್ನಲ್ ನಂಬರ್ ಕೊಡ್ತೀನಿ. ಎನಿ ಟೈಮ್ ಕಾಲ್ ಮಾಡಿ, ಎನಿ ಟೈಮ್ ನಿಮ್ಮ ಗಾಡಿ ಬಿಡಿ, ಪರ್ಫೆಕ್ಟಾಗಿ ರೆಡಿ ಮಾಡಿಕೊಡ್ತಾರೆ. ಇದು ಬಂದು ನನ್ನ ಗಾಡಿ, ನಾನೇ ವೀಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಇಮಿಡಿಯೇಟ್ ಅವ್ರು ಕೊಟ್ಬಿಟ್ಟು ಅವ್ರ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನೋಡಿ. ಇಮ್ಮಿಡಿಯೇಟಾಗಿ ಗಾಡಿ ಬಂತು ನಿಲ್ತು ಕೆಲಸ ನಡೀತಾ ಇದೆ. ಆ ಥರ ಒಂದು ಡೆಲಿವರಿ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಕ್ಕನ ಯಾವ್ದು ಹೇಳಿ, ಇನ್ನೊಂದು ಗಾಡಿ ಇದೆ ನಾನು ತೋರ್ಸಕ್ಕೆ. ಹಾಂ, ಗಾಡಿ ವಾಷಿಂಗು. ಹಾಂ ನೋಡಿ, ಫುಲ್ಲು ಇನ್ಸೈಡು ಔಟ್ಸೈಡು ಫುಲ್ ಗಾಡಿ. ಏನಪ್ಪ ಚೆನ್ನಾಗಿದೆಯಾ ನೋಡಿ. ಟ್ರಾವೆಲರ್ ಗಾಡಿ, ಓಡಿಸೋ ಗಾಡಿ, ಕಸ್ಟಮರ್ನ ಕೂಡಿಸೋ ಗಾಡಿ ನೋಡಿ ಹೆಂಗೆ ಕ್ಲೀನ್ ಮಾಡ್ತದೆ ನನಗೆ. ಭಾಳ ಬ್ಯೂಟಿಫುಲ್ ಆಗ್ತದ ಸರ್. ನೀವು ಎಷ್ಟು ವರ್ಷದಿಂದ ಪರಿಚಯ ಸರ್ ಗಾಡಿ ಇಲ್ಲಿ ಬಿಡೋದು? ಹಾಂ, ನಾವು ಸುಮಾರು ವರ್ಷದಿಂದ ಬರ್ತಿದ್ವಿ. ಹಣ ಮಾಡ್ತೀವಿ ಒಂದು ನಿಮಿಷ. ಓ ಸಾರಿ ಅವ್ರು ಫೋನಲ್ಲಿದ್ದಾರೆ. ಹಾಂ ಹೇಳಿ ಸರ್. ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಹಾಂ, ಸರ್ವಿಸ್ ಚೆನ್ನಾಗಿದೆ, ಹಾಂ. ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ. ಹಾಂ ಎಲ್ಲಕ್ಕಿಂತ ರೀಸನಬಲ್ ಆಗೂ ಇದೆ. ಹಾಂ, ನಾವು ಬಂದಿದ್ದಷ್ಟೇ ಕೇರ್ ಮಾಡ್ತಾರೆ, ಅಲ್ಲ ಅದು ಇಂಪಾರ್ಟೆಂಟ್. ನಮ್ಗೆ ಗಾಡಿ ಬಿಟ್ಟರೆ ಅದು ನೋಡ್ಕೊತಾರೆ ಅವ್ರ ಗಾಡಿ ಥರ. ಖುದ್ದಾಗಿ ಓನರೇ ಬಂದು ಹಾಂ, ನಮ್ಮನ್ನ ಭೇಟಿ ಮಾಡ್ತಾರೆ. ಹೌದೌದು ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಹೌದೌದು. ಅದು ತುಂಬಾ ಇಷ್ಟ ನಮಗೆ. ಹಾಂ, ನಾನಿರೋದು ಹೊಸಕೋಟೆ, ಹೊಸಕೋಟೆಯಿಂದ ಬರ್ತೀನಿ. ಅಪ್ಪ ನೋಡಿ, ಆ ತರ ಇದೆ ಸರ್ವಿಸ್ ಇವ್ರದ್ದು. ವೆರಿ ನೈಸ್. ಕಾರ್ ಆಗಿರ್ಬೋದು, ಟೆಂಪೋ ಟ್ರಾಲರ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಾರ್ ಜಾಸ್ತಿ ಇದೆ. ನಾನು ಟೆಂಪೋ ಟ್ರಾಲರ್ ಇಲ್ಲಿ ತರ್ತೀನಿ ಅಂತಂದ್ರೆ ನೀವೇ ಯೋಚನೆ ಮಾಡ್ಬೇಕು ಯಾವ ತರ ಸರ್ವಿಸ್ ಕೊಡ್ತಾರೆ. ಅವ್ರಿನ್ನೂ ಊಟ ಮಾಡ್ಲಿಲ್ಲ. ಇಲ್ಲ, ನಾನು ಊಟ ಮಾಡಿಲ್ಲ, ನಾವು ಜೊತೆಗೆ ಊಟ ಮಾಡೋಣ ಅಂತ ಇದೀವಿ ಇವಾಗ. ಆದ್ರೆ ನಮ್ಮನ್ನ ಸರ್ವಿಸ್ ಆಗ್ಲಿ, ಫಸ್ಟ್ ಅವ್ರ ಗಾಡಿ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್ ಫೀಡ್ಬ್ಯಾಕ್ಗೆ. ಓನರ್ ನಿಂತ್ಕೊಂಡು ಮಾಡ್ತಿದ್ದಾರೆ. ಹೌದು, ಅಫ್ಕೋರ್ಸ್. ಅದಕ್ಕೋಸ್ಕರನೇ ನಾನು ಪರ್ಸನಲ್ ಆಗಿ ವಿಡಿಯೋ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ಗೆ ಹಾಕೋಣ ಅಂತ ಇದೊಂದು ಫೀಡ್ಬ್ಯಾಕ್. ಸೊ ಫೈನಲಿ ಹೇಳ್ಬೇಕಂದ್ರೆ ಒಂದು ಕಸ್ಟಮರ್ ಬರ್ಬೋದಂದ್ರೆ ನಂಬಿ ಬರ್ಬೋದು. 100%. ಸೊ ನೋಡಿ ಫ್ರೆಂಡ್ಸ್, ನೀವು ಎಲ್ಲ ನೋಡಿದ್ದೀವಿ ಈ ವಿಡಿಯೋದಲ್ಲಿ. ಸೂಪರಾಗಿ ರೆಸ್ಪಾನ್ಸ್ ಕೊಡ್ತೀವಿ, ಸೂಪರಾಗಿ ನೋಡ್ಕೊತೀವಿ. ನಿಮ್ಮ ಗಾಡಿ ತೊಗೊಂಬನ್ನಿ, ಫೋನ್ ನಂಬರು ಡೀಟೇಲ್ಸು, ಅನಿಲ್ ಅವ್ರ ನಂಬರು ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋ ಯಾವುದೇ ಎಡಿಟಿಂಗು, ಯಾವುದೇ ಪ್ಲ್ಯಾನಿಂಗು ಮಾಡಿಲ್ಲ. ಗಾಡಿ ನಿಲ್ಲಿಸಿದೆ, ಫೋಟೋ ಇಮ್ಮಿಡಿಯೇಟ್ ವಿಡಿಯೋ ಎತ್ತಬೇಕಂದ್ರೆ ಇಮ್ಮಿಡಿಯೇಟ್ ರೆಸ್ಪಾನ್ಸು, ಇಮ್ಮಿಡಿಯೇಟ್ ನಿಮಗೆ ಕಸ್ಟಮರ್ ಫೀಡ್ಬ್ಯಾಕ್ ಇದೆ, ಜಾಗನೂ ನೋಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನಪೂರ್ಣೇಶ್ವರಿ ಕಾರ್ಸ್ ನೆಲಮಂಗಲ. ಥ್ಯಾಂಕ್ ಯು.